ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ನಾ ಯೂಟ್ಯೂಬ್ ಫ್ಯಾಮಿಲಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ನಾನು ಎದ್ದಿರೋದು ಬೆಳಗ್ಗೆ 7 ಗಂಟೆಗೆ. ತುಂಬಾ ಚಳಿ ಇದೆ. ಹಾಗೆಯೇ ಇವಾಗ ಬಿಸಿಲು ಕೂಡ ಬರ್ತಾ ಇದೆ ಸ್ವಲ್ಪನೇ. ಆದರೂ ಫಾಗ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ತುಂಬಾ ಫಾಗ್ ಇದೆ. ನನಗೆ ಇವಾಗ ಕಾಲೇಜ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಮಲ್ಕೊಂಡು ಒಂದು 7-7:30 ಹಂಗೆಲ್ಲ ಎದ್ದೇಳ್ತಿದ್ದೀನಿ. ನಿನ್ನೆ ಮಾತ್ರ ಬೇಗ ಎದ್ದಿದ್ದು, ಯಾಕಂದರೆ ಟೆಂಪಲ್ಗೆ ಹೋಗಬೇಕಿತ್ತು. ನಾಳೆನೂ ಕೂಡ ಹೋಗಬೇಕಿದೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಕ್ಕಿದೆ. ಆದರೆ ಇವತ್ತು ಎನಿವೇಸ್ ಅಂತ ಹೇಳಿ ಲೇಟಾಗಿ ಎದ್ದಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಬ್ರೇಕ್ಫಾಸ್ಟ್ಗೆ ಚಳಿ ಇರೋದ್ರಿಂದ ಖಾರವಾಗಿ ಟೊಮೊಟೊ ಚಟ್ನಿ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನನಗೆ ಈ ಟೊಮೊಟೊ ಚಟ್ನಿ ರೆಸಿಪಿ ತುಂಬ ಫೇವ್ರೇಟ್. ನಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಡ್ತಿರ್ತಾರೆ. ಸೊ ಈ ರೆಸಿಪಿನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ಫ್ರೀ ಇದ್ದರೆ ಒಂದ್ಸಲ ಚೆಕ್ ಮಾಡಿಬಿಟ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಆಯಿತಾ? ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ದೊಡ್ಡ ಸೈಜ್ ಆದರೆ 1 ಸಾಕು, ಅಥವಾ ಚಿಕ್ಕ ಸೈಜ್ ಆದರೆ 2 ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಿಗ್ ಸೈಜ್ ಈರುಳ್ಳಿನ ಈ ಥರದ್ದು ದೊಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6 ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆ ನೀವು ಬೇಕಿದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತೊಗೊಳ್ಬಹುದು. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಹಾಕ್ಕೊಂಡಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು 4-5 ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಈ ಸೈಜ್ ಬೌಲಲ್ಲಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು 4-5 ಟೊಮ್ಯಾಟೊ ಇದೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇವಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಪಾತ್ರೆಗೆ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಾಗೇ ಫಸ್ಟು ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಒಂದೊಂದೇ ಸೇರಿಸ್ಕೊಳ್ತಾ ಹೋಗಿ. ಟೊಮ್ಯಾಟೊನ ಮಾತ್ರ ಲಾಸ್ಟಿಗೆ ಸೇರಿಸಿ, ಆಯಿತಾ? ಎಣ್ಣೆ ಬೆಳ್ಳುಳ್ಳಿ ಹಾಕ್ದಾಗ್ಲೇ ಜೀರಿಗೆ ಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿನ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈ ಟೈಮಲ್ಲಿ ಬೇಕು ಅಂದರೆ 1-2 ಕಡಲೆಬೇಳೆ ಕೂಡ ಸೇರಿಸ್ಕೊಬೋದು, ಚೆನ್ನಾಗಿರುತ್ತೆ. ಬಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇದು ಆಪ್ಷನಲ್ ಆಗಿರುತ್ತೆ. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಫುಲ್ ಗೋಲ್ಡನ್ ಕಲರ್ ಆಗಬೇಕಂತಲೇ ಏನಿಲ್ಲ. ಇವಾಗ ನಾನು ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಆ್ಯಡ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಒಂದು 4-5 ಮಿನಿಟ್ಸ್ ಆದಮೇಲೆ ಈ ರೀತಿ ಆಗಿರುತ್ತೆ. ಇವಾಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಷ್ಟು ಬೆಂದರೆ ಸಾಕು. ಇವಾಗ ನೋಡಿ, ಇದು ಈ ಥರ ಕಾಣುತ್ತೆ ನಿಮಗೆ. ಇದನ್ನು ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ನೀವು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಿ. ಕೂಲ್ ಆಗೋಕ್ಕೆ ಬಿಟ್ಟಮೇಲೆ ನೀವು ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಬಿಸಿರೋದನ್ನ ಹಾಕೋಕ್ಕೋದ್ರೆ ಚೆನ್ನಾಗಿರಲ್ಲ. ಮಿಕ್ಸಿಲಿ ಇದು ಸುಡೋದೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಸೊ ಅದಕ್ಕೆ ಒಂದು 10-20 ಮಿನಿಟ್ಸ್ ಇದನ್ನು ಕೂಲ್ ಆಗೋಕ್ಕೆ ಇಡೋಣ. ಸೊ ಗೈಸ್, ಅದು ಕೂಲ್ ಆದಮೇಲೆ ನೋಡಿ, ಈ ಥರ ಫೈನ್ ಪೇಸ್ಟ್ನ ಮಾಡ್ಕೊಬೇಕಾಗುತ್ತೆ ನೀವು. ಇದಾದಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಹಾಗೆ ಹೋಯಿತು. ನಾನು ಸೇಮ್ ಅದೇ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಚೂರು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಸಾಸಿವೆ, 1-2 ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಈ ಮಸಾಲೆನ ಅದಕ್ಕೆ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಸಾಕು. ಸೂಪರ್ ಟೇಸ್ಟಿಯಾಗಿರೋಂಥ ಟೊಮೆಟೊ ಚಟ್ನಿ ರೆಡಿನೇ ಆಗೋಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಕುದೀತಾ ಇದೆ ನೋಡಿ. ಇವಾಗ ಒಂದು 3 ಮಿನಿಟ್ಸ್ ಆಗಿದೆ. ನಿಮ್ಗೇನಾದರೂ ಉಪ್ಪು ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದರೆ ನೋಡಿ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ತು ಅಂತ ಹೇಳಿದರೆ ಸಕ್ಕತ್ತಾಗಿರೋ ಟೇಸ್ಟಿ ಟೊಮ್ಯಾಟೊ ಚಟ್ನಿ ರೆಡಿನೇ ಆಗೋಗುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಚಟ್ನಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ, ರೊಟ್ಟಿ ಜೊತೆ, ಎಲ್ಲರ ಜೊತೆ ಸಹ ತಿನ್ಬೋದು ನೀವು. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಆಯಿತಾ? ಸೇವಂತಿಗೆ ಗಿಡ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಊರ ಹೂ ಬಿಟ್ಟಿದೆ ಅಂತ. ಇಷ್ಟು ಚಿಕ್ಕ ಗಿಡ ಅಷ್ಟೇ ಇದು.
ನಾವಿವಾಗ ಹಿರಿಸೆರೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ಸ್ ತರಬೇಕಿತ್ತು. ಏನೇನು ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗೋಕ್ಕೆ ಅಂತ ಹೊರಡೋ ಅಷ್ಟರಲ್ಲೇ 12 ಆಗೋಯಿತು. ತುಂಬ ಬಿಸಿಲಿತ್ತು. ಅದಾದಮೇಲೆ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಹೊರಟ್ವಿ. ಇನ್ನು ನಾವು ಹೊರಗಡೆ ಹೋಗಿದ್ದು ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ನಾಳೆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಮುಂಚೆನೇ ಮಾಡಿಸ್ಬೇಕಿತ್ತು, ಬಟ್ ನನಗೆ ಎಕ್ಸಾಮ್ಸ್ ಎಲ್ಲ ಇದ್ದಿದ್ದರಿಂದ ಆಗಿರಲಿಲ್ಲ. ಸೊ ಅಭಿಷೇಕಕ್ಕೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಐಟಮ್ಸ್ನ ಬರ್ಕೊಟ್ಟಿದ್ರು. ಅದೆಲ್ಲ ಒಂದೊಂದು ಕಡೆ ಹೋದರೆ ನಮಗೆ ಸರಿಯಾಗಿ ಸಿಗಲ್ಲ ಅಂತ ಹೇಳ್ಬಿಟ್ಟು, ಇದು ಒಂದು ಗ್ರಂಥಿಗೆ ಅಂಗಡಿ ಅಂತಲೇ ಏನೋ ಕರೀತಾರೆ, ಮಿಸ್ಟೇಕ್ ಆಗಿದ್ದರೆ ಸಾರಿ. ಅಲ್ಲಿಗೆ ಹೋಗಿ ನಾವು ಲಿಸ್ಟ್ನ ಕೊಟ್ಟರೆ ಎಲ್ಲನೂ ಒಂದೇ ಸಲ ಅವರೇ ಕೊಟ್ಬಿಡ್ತಾರೆ. ಎಣ್ಣೆ, ಕುಂಕುಮ ಪ್ರತಿಯೊಂದೂ ಅಲ್ಲೇ ಸಿಗುತ್ತೆ. ಅದನ್ನೆಲ್ಲ ತೊಗೊಂಡು, ಹಾಗೆಯೇ ಹಣ್ಣು, ಹೂವು ಸಹ ಬೇಕಾಗಿತ್ತು. ಹೂವು, ಹಾರ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಹೋಗಿದ್ವಿ. ಬಟ್ ನಮಗೆ ಗುಲಾಬಿ ಹಾರ ಬೇಕಿತ್ತು, ಅದು ಸಿಗಲಿಲ್ಲ. ಆದ್ರೂ ಮಾಮೂಲಿ ಹಾರನೇ ತೊಗೊಂಡು, ಹೂವೆಲ್ಲನೂ, ಹಣ್ಣು ಎಲ್ಲನೂ ತೊಗೊಂಡು, ಏನೇನು ಬೇಕಿತ್ತು ಪೂಜೆಗೆ ನಾಳೆ ಮೇಯ್ನಾಗಿ ಅದನ್ನೆಲ್ಲ ತೊಗೊಂಡ್ಬಿಟ್ಟು ಎಲ್ಲ ಮುಗಿಸೋ ಅಷ್ಟರಲ್ಲಿ 1:30 ಆಗೋಯಿತು. ಅದಾದಮೇಲೆ ಸ್ವಲ್ಪ ಬಿಸಿಲಿತ್ತಲ್ವ, ಅದಕ್ಕೆ ಅಂತ ಜ್ಯೂಸನ್ನ ಕುಡ್ಕೊಂಡು ಮನೆ ಕಡೆ ಬಂದ್ವಿ. ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.